सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्री शंकरानंद गुरुपादाम्बुजन्मने सविलास महामोह ग्राहग्रासैककर्मणे तत्पादाम्बुहद्वन्द्वा सेवा निर्मलचेतसां सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಆನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗಗಳ ಅಪೇಕ್ಷೆಯ ಮೇರೆಗೆ ಈ ತಂತ್ರಜ್ಞಾನ ಸಹಾಯದಿಂದ ಯಾವುದೇ ಅಡೆತಡೆಗಳಿಲ್ಲದೆ ದೀರ್ಘವಾಗಿ ವಿದ್ಯಾರಣ್ಯ ಮುನಿ ಪ್ರಣೀತವಾದ ತತ್ವ ವಿವೇಕ ಪ್ರಕರಣ ಮತ್ತು ಭೂತ ವಿವೇಕ ಪ್ರಕರಣ ಎನ್ನುವಂತಹ ಈ ಒಂದು ಆಧ್ಯಾತ್ಮದ ಯಾತ್ರೆಗೆ ಈ ಎರಡು ಪಿಲ್ಲರ್ಗಳಿದ್ದ ಹಾಗೆ, ಒಂದು ಇಂಡಿವಿಜುವಲ್ ನಾಲೆಡ್ಜ್ ಅಂಡ್ ಅನದರ್ ಒನ್ ಯೂನಿವರ್ಸಲ್ ನಾಲೆಡ್ಜ್. ಈ ಎರಡು ನಾಲೆಡ್ಜ್ಗಳ ಮುಖಾಂತರವಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ತಾತ್ವಿಕ ಚಿಂತನೆಯಿಂದ ಒಂದಿಷ್ಟು ತರ್ಕಬದ್ಧವಾಗಿ ಒಂದಿಷ್ಟನ್ನ ಅರ್ಥ ಮಾಡಿದ್ದು. ಈ ಅರ್ಥಕೊಂಡಿರ್ತಕ್ಕಂತಹದ್ದು ಇನ್ನಷ್ಟು ಅವಸ್ಥಾತ್ರಯಗಳಲ್ಲಿ ತಿಳಿದುಕೊಂಡಿರ್ತಕ್ಕಂತಹ ಒಂದು ಜ್ಞಾನವನ್ನ ತತ್ವವಿವೇಕ ಪ್ರಕರಣದಲ್ಲಿ ಅದನ್ನ ಕೆಲವೊಂದು ಅವಸ್ಥೆಗಳ ಜ್ಞಾನ ಪರಿಪೂರ್ಣವಾಗಿ ಗೋಚರವಾಗದೇ ಇರುವಾಗ ಯಾವ ಜಾಗೃತ ಅವಸ್ಥೆಯಲ್ಲಿ ಏಕಕಾಲಕ್ಕೆ ನಾವು ವ್ಯವಹಾರ ಮಾಡುತ್ತವೋ, ಏಕಕಾಲಕ್ಕೆ ವ್ಯವಹಾರ ಮಾಡುವಂತಹ ಈ ಶರೀರ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನೆಲ್ಲ ಉಪಕರಣಗಳಿದಾವು, ಆ ಉಪಕರಣಗಳನ್ನ ಜಾಗೃತ ಲೋಕದಲ್ಲಿ
ತಿಳಿಸುವಂತಹ ವಿಶೇಷ ಪ್ರಕರಣ ಪಂಚಕೋಶ ವಿವೇಕ ಪ್ರಕರಣ. ಈ ಪಂಚಕೋಶ ವಿವೇಕ ಪ್ರಕರಣದಿಂದ ವಾಸ್ತವವಾಗಿ ನಮಗೆ ಲಾಸ್ಟ್ ಉಪನ್ಯಾಸದಲ್ಲಿ ಡಾಕ್ಟರ್ ಶ್ರೀನಿವಾಸನ್ ಅವರು ಹೌದು ಅಂತ ಹೇಳಿ ನಮಗೇನು ನಮಗೆ ಅದರಿಂದ ಏನ್ ಪಡ್ಕೋಬೇಕು ಅಂತಕ್ಕಂಥದ್ದು ಏನು ಪ್ರಶ್ನೆಯನ್ನು ಎತ್ತಿದ್ರು, ಅದು ಪ್ರಶ್ನೆ ಸಹಜವಾಗಿರ್ತಕ್ಕಂಥದ್ದು. ಶಾಸ್ತ್ರೀಯವಾಗಿ ಎಲ್ಲ ಬ್ರಹ್ಮಂತ ಯಾವಾಗ ಆ ಬ್ರಹ್ಮದ ಅನುಭವ ನಮಗಾಗುತ್ತೆ ಅವಾಗ ಇರುವಂತಹ ವಸ್ತುವಿನಲ್ಲಿ ನಾವು ಆರೋಪ ಮಾಡಿರತಕ್ಕಂತಹ ತಪ್ಪು ಅಭಿಪ್ರಾಯವನ್ನ ತೆಗೆದು ಆ ಸ್ವಸ್ವರೂಪದಲ್ಲಿ ನಮ್ಮನ್ನ ನಾವು ನಿಲ್ಲಿಸಿಕೊಂಡಾಗ ಆವಾಗ ಇದರ ಪ್ರಯೋಜನ ಸಿದ್ಧವಾಗುತ್ತೆ. ಹಾಗಾದ್ರೆ ನಮ್ಮನ್ನು ನಾವು ಎಲ್ಲಿ ನಿಲ್ಲಿಸಿಕೊಂಡಿದ್ದೇವೆ? ನಮ್ಮನ್ನ ನಾವು ಸಹಜವಾಗಿ ಈ ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ ಅಂತಕ್ಕಂತಹ ಈ 5 ಶರೀರಗಳಲ್ಲಿ ಏಕಕಾಲಕ್ಕೆ ವ್ಯವಹಾರ ಮಾಡತಕ್ಕಂತಹ ಈ ವಾಸ್ತವಿಕ ಜಗತ್ತಿನೊಂದಿಗೆ ವ್ಯವಹಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಇವು ಹೇಗೆ ಎಲ್ಲಿ ಇದು ಹೇಗೆ ಕರೆಕ್ಷನ್ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಸೂಕ್ಷ್ಮತೆಯನ್ನ ಶ್ರುತಿಯ ಆಧಾರದ ಮೇಲೆ ಈ 3ನೇ ಅಧ್ಯಾಯ ಪಂಚಕೋಶ ವಿವೇಕ ಪ್ರಕರಣಗಳು ಕೈಗೆತ್ತಿಕೊಂಡಿದ್ದಾರೆ. ಈ ಕೋಶ ವಿವೇಕ ಪ್ರಕರಣ ಇದು ತೈತ್ತಿರೀಯ ಉಪನಿಷತ್ತಿನ ಒಂದು ಭಾಗವಾಗಿದೆ. ತೈತ್ತಿರೀಯ ಉಪನಿಷತ್ ಅಂತಕ್ಕಂತಹದ್ದು 3 ವಲ್ಯಗಳಿಂದ ಕೂಡಿರುವಂಥದ್ದು. ಮೊದಲು ಶಿಕ್ಷಾವಲ್ಲಿ, 2ನೇದು ಬ್ರಹ್ಮವಲ್ಲಿ, 3ನೇದು ಭೃಗುವಲ್ಲಿ ಅಂತ. ಈ ಭೃಗುವಲ್ಲಿಯ ಒಂದು ಪಾಠವನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಈ ಭೃಗುವಲ್ಲಿ ಅನ್ನುವಂತಹದ್ದು ಇದು ಅಂದ್ರೆ ಟೋಟಲ್ ಈ ತೈತ್ತಿರೀಯ ಉಪನಿಷತ್ತು ಇದು ಋಗ್ವೇದದ ಅಂದ್ರೆ ಋಗ್ವೇದಲ್ಲ, ಯಜುರ್ವೇದದ ಒಂದು ಪಾಠ. ಅದು ಯಜುರ್ವೇದದಲ್ಲಿ 2 ಭಾಗ ಮಾಡಿದ್ದಾರೆ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ ಹೇಳ್ಬಿಟ್ಟು. ಋಗ್ವೇದದಿಂದ 4 ಉಪನಿಷತ್ ಮಂತ್ರಗಳು, ಮತ್ತೆ ಸಾಮವೇದದಿಂದ 2, ಅಥರ್ವಣ ವೇದದಿಂದ 3 ಮತ್ತು ಋಗ್ವೇದದಿಂದ 1 ಉಪನಿಷತ್, ಒಟ್ಟು 10 ಉಪನಿಷತ್ತುಗಳು. ಈ ಕೋಶ ವಿವೇಕ ಪ್ರಕರಣ ಇದು ಕೃಷ್ಣ ಯಜುರ್ವೇದದ ಒಂದು ಉಪನಿಷತ್ತು. ಈ ತೈತ್ತಿರೀಯ ಉಪನಿಷತ್ತು ಬ್ರಹ್ಮ ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ ಮತ್ತು ಭೃಗುವಲ್ಲಿ ಈ 3 ವಲ್ಲಿಗಳಿಂದ ಕೂಡಿರ್ತಕ್ಕಂಥದ್ದು. ಇಲ್ಲಿ ತಂದೆಯಾಗಿರ್ತಕ್ಕಂತಹ ಅರುಣಿ ಮತ್ತು ಮಗನಾಗಿರ್ತಕ್ಕಂತಹ ಭೃಗು ಇವರಿಬ್ಬರ ಆತ್ಮ ಅನುಸಂಧಾನದ ಪ್ರಕ್ರಿಯೆಯನ್ನ ಆ ಉಪನಿಷತ್ತಿನಲ್ಲಿ ಬಹಳ ಸೊಗಸಾಗಿ ಬಿಂಬಿಸಿದ್ದಾರೆ. ಉಪನಿಷತ್ತಿನ ಒಟ್ಟು ಭಾಗವನ್ನ ನೇರವಾಗಿ ಮಂತ್ರಗಳ ಮೂಲಕ ಇಲ್ಲಿ ವಿವರಣೆಯನ್ನ ಕೊಡದೆ ಅದರ ಮುಖ್ಯ ತಿರುಳನ್ನ ತೆಗೆದುಕೊಂಡ್ಬಿಟ್ಟು ವಿದ್ಯಾರಣ್ಯ ಮುನಿಗಳು ತಮ್ಮದೇ ಆಗಿರುವಂತಹ ವಿಚಾರಧಾರೆಯಿಂದ ಈ ಕೋಶವನ್ನ ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಮೊದಲನೇದಾಗಿ ಈ
ಕೋಶ ವಿವೇಕ ಪ್ರಕರಣ ಮೊದಲು 11 ಶ್ಲೋಕದವರೆಗೆ ಈ ಕೋಶಗಳ ವಿವರಣೆ ಮತ್ತು ಈ ಕೋಶಗಳು ಹೇಗೆ ಪರಿಪೂರ್ಣವಲ್ಲ ಅನ್ನುವಂತಹದ್ದನ್ನ ತಿಳಿಸುವಂತಹ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನ ನಮಗೆ ಕೊಡ್ತಾರೆ. ಕೋಶಗಳು ಹೌದು, ಮತ್ತೆ ಕೋಶಗಳಕ್ಕಿಂತ ನಾನು ಹೇಗೆ ಭಿನ್ನ ಅಂತಕ್ಕಂಥದ್ದನ್ನ ತೋರಿಸುವಂತಹ ಒಂದು ವಿಶೇಷ ಕುಶಲತೆಯನ್ನ ತೆಗೆದುಕೊಂಡು ದೆನ್ ಅದಾದ್ಮೇಲೆ 11ನೇ ಶ್ಲೋಕದಿಂದ ಹಿಡಿದು 36ನೇ ಶ್ಲೋಕದವರೆಗೆ ಮತ್ತೆ ಹಾಗಾದ್ರೆ ಅನುಭವಿಸಲ್ಪಡುವವನು ಯಾರು ಅನ್ನುವಂತಹ ಒಂದು ತರ್ಕವನ್ನು ಹಿಡಿದು ಆ ಪೂರ್ವ ಪಕ್ಷಿ ಕೇಳುವಂತಹ ಪ್ರಶ್ನೆಯನ್ನು ಎತ್ತಿಕೊಂಡು 36ನೇ ಶ್ಲೋಕದವರೆಗೆ ಬಹಳ ತರ್ಕಬದ್ಧವಾಗಿ ಅನುಭವಿಸುವವನ್ನ ನಿರೂಪಣೆ ಮಾಡತಕ್ಕಂತಹ ಸ್ವರೂಪ ಜ್ಞಾನವನ್ನ ತಿಳಿಸ್ತಕ್ಕಂತಹ ಬಹಳ ಸುಂದರವಾದ ಲಾಜಿಕ್ ಆಗಿರತಕ್ಕಂತಹ ವಿವರಣೆ ಇದೆ. ದೆನ್ ಅಲ್ಲಿಂದ ಹಿಡಿದು 37ನೇ ಶ್ಲೋಕದ ಹಿಡಿದು 43ನೇ ಶ್ಲೋಕದವರೆಗೆ ಮತ್ತೊಂದು ಪ್ರಸಂಗವನ್ನ ಇಟ್ಟುಕೊಂಡು ಆ ಪ್ರಸಂಗಕ್ಕೆ ಅಂದ್ರೆ 4ನೆಯ ಅಧ್ಯಾಯಕ್ಕೆ ಇಲ್ಲೇನೆ ಅಡಿಪಾಯವನ್ನ ಹಾಕಿ ಈ ಕೋಶ ಪ್ರಕರಣದಿಂದ ನಮಗೆ ಬರ್ತಕ್ಕಂತಹ ಏನು ಇದನ್ನ ತಿಳಿಯೋದ್ರಿಂದ ಏನು ಲಾಭ ಅಂತಕ್ಕಂಥದ್ದನ್ನ ಹೇಳಿ ಮುಗಿಸುವಂತಹದ್ದು ಈ ಕೋಶ ವಿವೇಕ ಪ್ರಕರಣದ ಒಂದು ಮುನ್ನೋಟ. ಈ ಕೋಶ ವಿವೇಕ ಪ್ರಕರಣ ಅನೇಕ ಮಹನೀಯರು ತಮ್ಮದೇ ಆಗಿರ್ತಕ್ಕಂತಹ ವಿಚಾರಧಾರೆಯಿಂದ ಇದನ್ನ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಈ ಯೋಗ ಏನು ನಾವು ಥೆರಪಿ ಅಂತ ಕರಿತೀವಿ, ಯೋಗ ಚಿಕಿತ್ಸಾ ಅಂತ ಕರಿತೀವಿ, ಈ ಯೋಗ ಚಿಕಿತ್ಸೆ ಎಲ್ಲವೂ ಕೂಡ ಇದೇ ಆಧಾರದ ಮೇಲೆ ನಿರ್ಮಾಣವಾಗಿರ್ತಕ್ಕಂತಹದ್ದು. ಸಮಗ್ರ ಯೋಗ ಚಿಕಿತ್ಸಾ ಅಂತ ಹೇಳಿ ನಾವು ಇದನ್ನ IAYT ಅಂತ ಕರಿತೀವಿ, ಇಂಟರ್ಗ್ರೇಟೆಡ್ ಅಪ್ರೋಚ್ ಯೋಗ ಥೆರಪಿ ಅಂತ ಹೇಳ್ಬಿಟ್ಟು. ಈ ಇಂಟರ್ಗ್ರೇಟೆಡ್ ಅಪ್ರೋಚ್ ಯೋಗ ಥೆರಪಿಯನ್ನ ಇದೇ ಈ ಉಪನಿಷತ್ತಿನ ಆಧಾರದ ಮೇಲೆನೆ 4 ಕೋಶಗಳಿಗೆ 4 ಕೋಶಗಳಲ್ಲಿರತಕ್ಕಂತಹ ದೋಷವನ್ನ ಮತ್ತು 4 ಕೋಶಗಳಿಗೆ ಹೇಗೆ ಆ ಕೋಶದಿಂದ ದೋಷದಿಂದ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ಆಧಾರದ ಮೇಲೆನೆ ಇಡೀ ಯೋಗ ಥೆರಪಿಯನ್ನ ಇಲ್ಲಿ ನಮ್ಮ ಸಂಸ್ಥೆಯವರು ವಿಶೇಷವಾಗಿ ಈ ಸಂಸ್ಥೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇಲ್ಲಿ ಪಕ್ಕದ ಹಳ್ಳಿ ಗಿಡ್ಡೇನಹಳ್ಳಿ ಅಲ್ಲಿ ಒಬ್ಬ ಸತ್ಯನಾರಾಯಣ ಶಾಸ್ತ್ರಿಗಳಂತ ಅವರು ಪ್ರೊಫೆಸರ್. ಆ ಪ್ರೊಫೆಸರು ಅವರು ತಮ್ಮ ಸಬ್ಜೆಕ್ಟ್ ಅಲ್ಲಿ ಏನು ಒಂದು ಪ್ರೊಫೆಸರ್ ಆಗಿದ್ರು ಅದಕ್ಕಿಂತ ಹೆಚ್ಚು ಅವರಿಗೆ ಈ ಉಪನಿಷತ್ತುಗಳ ಮೇಲೆ ತುಂಬಾ ಉತ್ಸುಕತೆ. ಈ ಉಪನಿಷತ್ತನ್ನ ತಾವು ಅನುಭವಿಸುತ್ತಾ ಅದನ್ನ ಶಿಷ್ಯವರ್ಗಕ್ಕೆ ತಿಳಿಸ್ತಕ್ಕಂಥದ್ರಲ್ಲಿ ಅವರಿಗೆ ಅತೀವವಾದ ಆನಂದ. ಆ ಉಪನಿಷತ್ತುಗಳನ್ನ ಮಾತನಾಡ್ತಾ ಸ್ವಯಂ ಆ ಆನಂದದ ಅನುಭೂತಿಯನ್ನ ತಾವು ಅನುಭವಿಸಿ ಯಾರೆಲ್ಲ ತೊಂದರೆಗಳಲ್ಲಿ ಇದ್ದರೂ ಆ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಜ್ಞಾನ ಬೆಳಕು ಅಂತ ಹೇಳ್ಬೋದು ಅವರನ್ನ. ಆದ್ರೆ ಇಲ್ಲಿ ಆ ತದನಂತರದಲ್ಲಿ ಇದನ್ನ ಬರೀ ಕೇವಲ ಒಂದು ಚಿಕಿತ್ಸೆಯ ರೂಪದಲ್ಲಿ ಆಸನಗಳು, ಪ್ರಾಣಾಯಾಮಗಳು ಮತ್ತು ಕೆಲವೊಂದು ಮನಸ್ಸನ್ನ ಹಗುರಗೊಳಿಸುವಂತಹ ಮೆಡಿಟೇಷನ್ ತಂತ್ರಗಳು ಈ ಭಾಗಕ್ಕೆ ಮಾತ್ರ ಸೀಮಿತವಾಗಿ ಅದು ಒಂದು ಇದರ ಇನ್ನು ಉಳಿದ ಭಾಗ ಏನು ಇದೆಯೋ ಅದರ ಕಲ್ಪನೆ, ಉಪನಿಷತ್ತಿನ ಕಲ್ಪನೆ ಏನು ಮೋಕ್ಷ ಅಂತ ಇದೆಯೋ ಆ ಮೋಕ್ಷದ ಕಡೆ ಚಲಿಸದೆ ಕೇವಲ ಶಾರೀರಿಕ ಮತ್ತು ಮಾನಸಿಕ ಸ್ವಸ್ಥತೆಯನ್ನ ಪಡೆದುಕೊಳ್ಳಲಿಕ್ಕೆ ಡೆವಲಪ್ ಆಗಿರ್ತಕ್ಕಂತಹದ್ದು. ಇನ್ನು ತದನಂತರದಲ್ಲಿ ಶ್ರೀ ಅರಬಿಂದೋ ಅವ್ರದ್ದು ಡಿವೈನ್ ಲೈಫ್ ಅಂತ ಹೇಳ್ಬಿಟ್ಟು ದಿವ್ಯ ಜೀವನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಗ್ರಂಥ. ಅವ್ರದ್ದು 2 ಕಾವ್ಯಗಳು, ಒಂದು ಸಾವಿತ್ರಿ, ಇನ್ನೊಂದು ದಿವ್ಯ ಜೀವನ.
ಆ ದಿವ್ಯ ಜೀವನದಲ್ಲಿ ಅವರು ಇದೇ ಆಧಾರದ ಮೇಲೆ ಇಡೀ ತಮ್ಮ ಫಿಲಾಸಫಿಯನ್ನ ಹೆಣೆದಿರ್ತಕ್ಕಂತಹದ್ದು. ಆದರೆ ಅವರು ತಮ್ಮದೇ ಆದ ಅನುಭವದಿಂದ ಅನ್ನಮಯ ಕೋಶವನ್ನ ವರ್ಣನೆ ಮತ್ತು ಪ್ರಾಣಮಯ ಕೋಶದ ವಿವರಣೆ ಬಹಳ ಸೊಗಸಾಗಿ ಅವೆಲ್ಲ ಅವರನ್ನ ಮೆಟ್ಟಲುಗಳಾಗಿ ಮಾಡಿಕೊಂಡ್ಬಿಟ್ಟು ಲೋಕಾಂತರ ಗಮನ ಅಂತ ಹೇಳ್ಬಿಟ್ಟು ಬಹಳ ಸುಂದರವಾದ ವಿವರಣೆಯೊಂದಿಗೆ ಅವರು ತಗೊಂಡು ಹೋಗ್ತಾರೆ. ಅವ್ರದೇ ಆದ ಕಾನ್ಸೆಪ್ಟ್ ಬೇರೆ. ಸಾಧ್ಯವಾದರೆ ಮಧ್ಯದಲ್ಲಿ ಒಂದಿಷ್ಟು ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತ್ರ. ಆದರೆ ವಿದ್ಯಾರಣ್ಯ ಮುನಿಗಳ ಕಾನ್ಸೆಪ್ಟ್ ಬೇರೆ ಇದೆ ಇಲ್ಲಿ. ಕಾನ್ಸೆಪ್ಟ್ ಅಂದ್ರೆ ವೇ, ಮೆಥಡ್. ಉಪನಿಷತ್ತಿನ ಆಧಾರದ ಮೇಲೆ ಎಲ್ಲ ಇರ್ತಕ್ಕಂಥದ್ದು, ಅದರ ತಿಳಿಸ್ತಕ್ಕಂತಹದ್ದು ದೃಷ್ಟಿಕೋನ ಬೇರೆ ಬೇರೆ ಬರ್ತದೆ ಅಷ್ಟೇ. ಇದಲ್ಲದೆ ಇನ್ನೂ ಬೇಕಾದಷ್ಟು ಮಹನೀಯರು ಈ ಇದ್ರ ಮೇಲೆ. ಬಟ್ ಆದ್ರೆ ನಾವು ಇದನ್ನ ಗೀತೆಯಲ್ಲಿ ಎಲ್ಲಿ ಕಾಣೋದಿಲ್ಲ. ಅದು ಒಂದು ಸ್ವಲ್ಪ ಸೋಜಿಗದ ನಮಗೆ. ಭಗವದ್ಗೀತೆಯಲ್ಲಿ ಪಂಚಕೋಶಗಳ ವಿವರಣೆಯನ್ನ, ಎರಡು ಉಪನಿಷತ್ತಿನ ಭಾಗವನ್ನು ನಾವು ಗೀತೆಯಲ್ಲಿ ಬಹಳ ಎಷ್ಟು ಗಮನಿಸಿದ್ರು ಕೂಡ ಅದನ್ನ ಬೇರೆ ಕಡೆಯಿಂದ ಇಟ್ಟುಕೊಂಡು ಮಾತನಾಡತಕ್ಕಂಥದ್ದು ಮಾಡಿದರೆ ಬಿಟ್ರೆ, ನೇರವಾಗಿ ಶ್ಲೋಕಗಳಲ್ಲಿ ಕೋಶ ಮತ್ತು ಅವಸ್ಥಾತ್ರಯಗಳನ್ನ ಎಲ್ಲಿ ಕಾಣಿಸ್ತಕ್ಕಂಥದ್ದು, ನೇರವಾಗಿ ಶ್ಲೋಕದಲ್ಲಿ ಕಾಣಿಸ್ತಕ್ಕಂಥದ್ದು ಅನುಭವ ಬಂದಿಲ್ಲ. ಆದ್ರೆ ಈ ವೇದಾಂತ ಶಾಸ್ತ್ರದಲ್ಲಿ ಈ ಉಪನಿಷತ್ತು ಬಹಳ ಹೆಚ್ಚು ವ್ಯಾಖ್ಯಾನಗೊಂಡಿರ್ತಕ್ಕಂತಹದ್ದು. ಈ ಕೋಶವನ್ನ, ಈ ಪ್ರಕರಣವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವಿದ್ಯಾರಣ್ಯ ಮುನಿಗಳು ಮೊದಲನೆಯ ಶ್ಲೋಕದಲ್ಲಿ ಈ ಕೋಶಗಳನ್ನ ಗುಹೆ ಅಂತ ಅವರು ಅಡ್ರೆಸ್ ಮಾಡಿದ್ದಾರೆ. ಈ ಗುಹೆಯಲ್ಲಿ ಅಡಗಿರುವಂತಹ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ ಹೇಳಿ ಅದೇ ತೈತಿರಿ ಉಪನಿಷತ್ತಿನ ಮಂತ್ರವನ್ನ ತಗೊಂಡು ಯಾವನನ್ನ ತಿಳಿಬೇಕಾದ್ರೆ ಈ ಗುಹೆಯಲ್ಲಿ ಅಡಗಿಕೊಂಡಿರುತ್ತಾನೋ ಅವನನ್ನ ತಿಳಿದಾಗ, ಈ ಗುಹೆಯಲ್ಲಿ ಪರಮ ವ್ಯೋಮನನ್ನ ತಿಳಿದಾಗ, ಅಂದ್ರೆ ಹೀಗೆ ನೋಡಿದಾಗ ಏನ್ ಅನಿಸ್ತದೆ ಅಂತಂದ್ರೆ, ಹಾಗಾದ್ರೆ ಆ ಪರಬ್ರಹ್ಮ ವಸ್ತು ಎಲ್ಲೋ ಗುಹೆಯಲ್ಲಿ ಅಡಗಿಕೊಂಡು ಕುಳಿತಿದೆ ಅಂತಕ್ಕಂತಹ ಭಾಸ ಬರ್ತ. ಇದನ್ನ ನಾವು ಗೀತೆಯಲ್ಲಿ ಕೂಡ ನೋಡ್ತೀವಿ. ಇತಿ ಗುಹ್ಯತಮಂ ಶಾಸ್ತ್ರಂ ಅಂತ 15th ಚಾಪ್ಟರ್ಲಿ. ಇದು ಗುಹ್ಯವಾಗಿರ್ತಕ್ಕಂತಹದ್ದು, ಇದು ಗುಹ್ಯವಾಗಿರ್ತಕ್ಕಂಥದ್ದಂತ ಗೀತೆಯಲ್ಲಿ 3 ಕಡೆ ಅಥವಾ 4 ಕಡೆ ಬಳಸ್ತಕ್ಕಂಥದ್ದನ್ನ ಬರ್ತದೆ. ಸೊ 9ನೇ ಅಧ್ಯಾಯದಲ್ಲಿ, 15ನೇ ಅಧ್ಯಾಯದಲ್ಲಿ, 18ನೇ ಅಧ್ಯಾಯದಲ್ಲಿ. ಸೊ ಯಾಗಾದ್ರೆ ಅವನು ಪರಮಾತ್ಮ ಎಲ್ಲ ಒಳಗಡೆ ಅಡಿಕೊಂಡು ಕೂತ್ಕೊಂಡಿದ್ದಾನ. ಈಗ 2nd ಚಾಪ್ಟರ್ ನೋಡಿದ್ವಿ, ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥವನು ಅಂತ ನೋಡಿದ್ವಿ. ಈ ಕೋಶದಲ್ಲಿ ಸಡನ್ ಆಗಿ ಅಪೋಸಿಟ್ ಆಗಿ ನಮಗೆ ಒಂದು ಸೂಚನೆಯನ್ನ ಬರ್ತಾ ಇದೆ. ಈ ಗುಹೆಯಲ್ಲಿ ಅಡಗಿರುವವನನ್ನು ತಿಳಿಬೇಕು ಅಂತ ಉಪನಿಷತ್ತು ಹೇಳ್ತದೆ ಅಂತ ಹೇಳಿ ಶುರು ಮಾಡ್ತಾರೆ ಅವರು. ಸೊ ಹಾಗಾದ್ರೆ ಹೇಗೆ ಈ ಒಂದು ಸಂದಿಗ್ಧತೆಯನ್ನು ನಾವು ಬಿಡಿಸ್ಬೇಕು ಅಂತಂದ್ರೆ, ಅಗಣಿತನಾಗಿರುವವನನ್ನ, ಮಹತ್ತಾಗಿರುವವನನ್ನ ತಿಳಿಲಿಕ್ಕೆ ನಮ್ಮ ಬುದ್ಧಿ ಮತ್ತು ನಮ್ಮ ಕಣ್ಣಿನ ಸಾಮರ್ಥ್ಯತೆ ಕಡಿಮೆ ಇರೋದ್ರಿಂದ ನಮ್ಮ ಕಣ್ಣು ಮತ್ತು ನಮ್ಮ ಬುದ್ಧಿಗೆ ಗೋಚರವಾಗುವ ಹಾಗೆ ಅವನು ಈ ಗುಹೆಯಲ್ಲಿ ಅಣುವಿಗಿಂತಲೂ ಅಣುವಾಗಿ ಮತ್ತೆ ಇದೇ ಶರೀರದಲ್ಲಿ ಎಲ್ಲವನ್ನ ತುಂಬಿಕೊಂಡಿರ್ತಕ್ಕಂಥವನನ್ನ ತಿಳ್ಕೋಬೇಕು ಅಂತಂದ್ರೆ
ನಾವು ನಮ್ಮ ಈ ಸಾಮಾನ್ಯವಾದ ಕಣ್ಣು, ಈ ಸಾಮಾನ್ಯವಾದ ಬುದ್ಧಿಯನ್ನ ಪರಿತ್ಯಜಿಸಿ ಜ್ಞಾನ ದೃಷ್ಟಿಯಿಂದ ತತ್ವದ ಆಧಾರದ ಮೇಲೆ ಒಂದು ವೇಯನ್ನ ಹಿಡಿದು, ಒಂದು ಬೆಳಕನ್ನ ಹಿಡಿದು ಹೊರಟಾಗ ಅವಾಗ ಗುಹೆಯಲ್ಲಿರ್ತಕ್ಕಂಥವನು ನಮಗೆ ದರ್ಶನವನ್ನ ಕೊಡ್ತಾನೆ ಅಂತೇಳಿ ಈ ಉಪನಿಷತ್ತು ಪ್ರಾರಂಭ ಆಗುತ್ತೆ. ಇದಕ್ಕೆ ಉಪನಿಷತ್ತಿಗೆ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಹಿನ್ನೆಲೆ ಇದೆ. ಅರುಣಿ ಋಷಿ ಆತ ದೊಡ್ಡದು ಗುರುಕುಲ ನಡೆಸಿದ್ದ, ಬಹಳ ದೊಡ್ಡ ಗುರುಕುಲ. ಆದರೆ ತನ್ನ ಮಗನನ್ನ ತನ್ನ ಗುರುಕುಲದಲ್ಲಿ ಬೆಳೆಸದೆ ಅವನು ಇಲ್ಲಿ ಸರಿಯಾಗಿ ವಿದ್ಯೆಯನ್ನ ಕಲಿಯದಿಲ್ಲ ಅಂತ ಹೇಳಿ ಅವನು ಆ ಋಷಿ ಬೇರೆ ಕಡೆ ಮಗನನ್ನ ವಿದ್ಯಾಭ್ಯಾಸ ಕಲಿಸಿದ್ದ. 12 ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡಿ ಮಗ ಮತ್ತೆ ತನ್ನ ಮನೆಗೆ ಬರ್ತಾನೆ. ತನ್ನ ಮನೆಗೆ ಬರ್ತಕ್ಕಂತಹ ಮಗನನ್ನ ಆ ಆಶ್ರಮದಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ತಂದೆಯಾಗಿರ್ತಕ್ಕಂಥ ಅರುಣಿ ನೋಡ್ತಾನೆ. ನೋಡಿದ್ಮೇಲೆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂತಹ ಆ ಋಷಿ ಮಗನ ನಡಿಗೆಯನ್ನ ನೋಡಿ ಅವರಿಗೆ ಗೊತ್ತಾಗತ್ತೆ, ಏನನ್ನ ಕಲಿಬೇಕು ಅದನ್ನ ಇವನು ಕಲಿತಿಲ್ಲ ಅಂತ ಗೊತ್ತಾಗತ್ತೆ. ಅದಕ್ಕೆ ಯಾವಾಗಲೂ ಕೂಡ ಯಾರು ಜ್ಞಾನಿಗಳು ಅವರ ಮುಂದೆ ನಾವು ಏನು ತಿಳಿದಿದ್ದೀವಿ ಅಂತ ಪ್ರದರ್ಶನ ಮಾಡಬಾರ್ದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಉಪನಿಷತ್ತಿನಲ್ಲಿ ಸೂಚ್ಯವಾಗಿ ತೋರಿಸ್ತಾರೆ. ಯಾಕೆ ಅಂದ್ರೆ ಅವನಿಗೆ ಗೊತ್ತಿದೆ, ಅವನು ಜ್ಞಾನಿ. ಅವನು ಜ್ಞಾನವನ್ನ ತಿಳಿದಿರೋವನು ಹೇಗೆ ಇರ್ತಾನೆ ಅಂತಕ್ಕಂತಹದ್ದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಹಾಗಾಗಿ ಇದನ್ನ ಯಾವಾಗಲೂ ನಾವು ನೆನ್ಪಿಟ್ಕೋಬೇಕು. ನಾವು ಏನು ತಿಳಿದಿದ್ದೇವೋ ತಿಳಿದಿರ್ತಕ್ಕಂತಹದ್ದನ್ನ ಯಾರು ಪರಿಪೂರ್ಣವಾಗಿ ತಿಳಿದಿದ್ದಾರೋ ಅವ್ರ ಮುಂದೆ ಪ್ರದರ್ಶನವನ್ನ ಮಾಡಬಾರದು. ನಿನ್ನ ಮೇಲೆ ಅವರಿಗೆ ಅಪಾರವಾದ ಕರುಣೆ ಇದ್ದರೆ ನಿನಗೇನು ಇನ್ನೂ ತಿಳಿಬೇಕಾಗಿರ್ತಕ್ಕಂಥದ್ದು ಇದೆಯೋ ಅದರ ಅಭಾವ ಅವರಿಗೆ ಗೊತ್ತಾಗಿ ನಿನ್ನ ನಡೆಗೆ ಅಂದ್ರ ನಿನ್ನ ವ್ಯವಹಾರವನ್ನ ನೋಡಿ ಆ ವ್ಯವಹಾರದಲ್ಲಿ ನಿನಗೆ ಆಗದೇ ಇರತಕ್ಕಂತಹ ಇನ್ನೂ ಆ ಜ್ಞಾನವನ್ನ ಅವರು ಪ್ರೇರೇಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇದು ಗುರು ಮತ್ತು ಶಿಷ್ಯರ ನಡುವೆ ಇರುವಂತಹ ಸುಂದರವಾದ ಅನುಬಂಧ. ಮಗ 12 ವರ್ಷಗಳ ಕಾಲ ಎಲ್ಲ ವಿದ್ಯೆಗಳನ್ನ ಕಲಿತು ಗರ್ವದಿಂದ ಬೀಗಿದ್ದ. ವಿದ್ಯಾ ವಿನಯ ಸಂಪನ್ನೆ, ಬಾಗ್ಬೇಕಾಗಿತ್ತು ಅವನು. ಆದ್ರೆ ಅವನು ಬಾಗಿದ್ದಿಲ್ಲ, ಅವನು ಬೀಗಿದ ಅಂತ. ಋಷಿಗಳು ನೋಡಿದ್ರು, ಅರೆ ಇದೇನಿದು ಅಪೋಸಿಟ್ ಆಗಿ ಎಲ್ಲ ಇದೆಯಲ್ವಾ, ಇದು ಬಾಗ್ಬೇಕಾಗಿತ್ತು, ಇವನು ಬೀಗ್ತಾ ಇದ್ದಾನೆ ಅಂತಂದ್ರೆ ಇವನಿಗೇನ್ ತಿಳಿಬೇಕು ಅದು ತಿಳಿದಿಲ್ಲ ಅಂತ ಗೊತ್ತಾಯ್ತು. ಅವನು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷು, ಆಗಮ, ಶಾಸ್ತ್ರ ಎಲ್ಲ ಏನು ಕೇಳಿದ್ರೆ ಏನು ಅವನಿಗೆ ಬಹಳ ಕೋಪ ಇತ್ತಂತೆ ತಂದೆ ಮೇಲೆ. ನನ್ನನ್ನ ಬೇರೆ ಕಡೆ ಕಳಿಸಿದ್ದಾನೆ, ನನಗೆ ಅಧ್ಯಯನ ಮಾಡಕ್ಕ ಕೆಪಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಬೇರೆ ಕಡೆ ಕಳಿಸಿದ್ದಾನೆ. ಅದಕ್ಕೆ ಏನ್ ತಂದೆ ಕೇಳ್ತಾನೋ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಂತ ಹೇಳಿ ಅಷ್ಟು ಸುಸಜ್ಜಿತವಾಗಿ ಬಂದಿದ್ದಂತ ಅವನು. ಅದಕ್ಕೆ ಗರ್ವದಿಂದ ನಮಸ್ಕಾರವನ್ನು ಮಾಡಿದ ಅಂತ ಬರೀತಾರೆ ಅವರು, ಬಹಳ ಬ್ಯೂಟಿಫುಲ್ ಆಗಿ. ಅಂದ್ರೆ ನಮಸ್ಕಾರ ಕೂಡ ಹೇಗಿರುತ್ತೆ ಅಂತಂದ್ರೆ ಸೌಜನ್ಯದಿಂದ ಮಾಡುವಂತಹ ನಮಸ್ಕಾರ ಬೇರೆ, ಮತ್ತು ಸಾಂಪ್ರದಾಯಿಕವಾಗಿ ಅಹಂಕಾರದಿಂದ ಮಾಡುವಂತಹ ನಮಸ್ಕಾರ ಕೂಡ ಬೇರೆ.
ಇದು ಬಹಳ ಅತ್ಯಂತ ಸೋಜಿಗವಾಗಿರ್ತಕ್ಕಂಥದ್ದು. ಇದು ನಾವು ಅನ್ಕೊಂಡಿರ್ತೀವಿ ಅವ್ರಿಗೇನ್ ತಿಳಿದಿಲ್ಲ ಅಂತ ಹೇಳಿ. ಆದ್ರೆ ಸೊ ಯಾರು ಜ್ಞಾನಿಗಳಾಗಿರ್ತಾರೋ ಅವರಿಗೆ ಅದರ ಹಿಂದಿರ್ತಕ್ಕಂತಹ ಆ ಮನ ಬುದ್ಧಿಯಲ್ಲಿರ್ತಕ್ಕಂತಹ ಏನು ಒಂದು ದೋಷ ಇದೆಯೋ ಅದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ. ಗರ್ವದಿಂದ ನಮಸ್ಕಾರ ಮಾಡಿ ತಂದೆ ಹತ್ತಿರ ನಿಂತುಕೊಂಡ ಮೃಗು. ಅವನು ತಿಳ್ಕೊಂಡಿದ್ದ ತಂದೆ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ನಾನು ಉತ್ತರ ಹೇಳಬೇಕು. ಋಗ್ವೇದದಲ್ಲಿ ಎಷ್ಟು ಮಂತ್ರಗಳಿದೆ, ಯಜುರ್ವೇದದಲ್ಲಿ ಎಷ್ಟು ಮಂತ್ರಗಳಿದೆ, ಯಾವುದನ್ನ ಪದ್ಯ ಅಂತ ಹೇಳ್ತಾರೆ, ಯಾವುದನ್ನ ಗದ್ಯ ಅಂತ ಹೇಳ್ತಾರೆ, ಯಾವುದನ್ನ ಶಿಕ್ಷಾ ಅಂತ ಹೇಳ್ತಾರೆ, ಯಾವುದು ಬ್ರಾಹ್ಮಣ, ಯಾವುದು ಆರಣ್ಯಕ, ಯಾವುದು ಮಂತ್ರ. ಸೊ ಹೀಗೆಲ್ಲ ಅವನ ತಲೆಯಲ್ಲಿ ಇರ್ತಕ್ಕಂಥದ್ದು ಏನು ಓದಿದ್ದಾನೋ ಅವನ ತಲೆಯಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ. ಸೊ ಈ ಮಗನ ಸ್ಥಿತಿಯನ್ನ ಕಂಡು ಋಷಿ ಕೇಳಿದ, ಏನನ್ನ ತಿಳಿದರೆ ಎಲ್ಲವನ್ನು ತಿಳಿದಂತಾಗತ್ತೋ ಅದನ್ನ ಹೇಳು ಅಂತ ಕೇಳಿದ ಪ್ರಶ್ನೆ. ಆ ಭೃಗುಗ ಕನ್ಫ್ಯೂಸ್ ಆಗಿಬಿಡಿತು. ಯಾಕಂದ್ರೆ ಇದು ಎಲ್ಲಿ ಕಲ್ತಿಲ್ಲ ಅವನು, ಯಾವ ಪಾಠದಲ್ಲಿಲ್ಲ, ಇದು ಯಾವ ಉಪನಿಷತ್ತಿನಲ್ಲಿಲ್ಲ, ಮಂತ್ರಗಳಲ್ಲಿಲ್ಲ, ಎಲ್ಲಿಲ್ಲ. ಏನನ್ನ ತಿಳಿದರೆ ಎಲ್ಲವೂ ತಿಳಿದಂತಾಗುತ್ತೋ ಅದನ್ನ ನನಗೆ ತಿಳಿಸು ಅಂತಂದ. ಅವನಿಗೆ ಭಾರಿ ಗೊಂದಲ ಆಯ್ತು. ಗೊಂದಲಾಗಿ ದಿಕ್ಕು ಕಾಣದಾಗಿ ಅಸಹಾಯಕನಾಗಿ, ಯಾಕಂತಂದ್ರೆ ಒಂದಿಷ್ಟು ವಿದ್ಯೆಯನ್ನು ಕಲಿತಿದ್ದ. ಯಾವಾಗಲೂ ನಾವು ಏನಾದ್ರೂ ಕಲಿಬೇಕು ಒಂದಿಷ್ಟು. ಆ ಕಲಿತಿರ್ತಕ್ಕಂಥದ್ದು ನಮಗೆ ಮುಂದಿನ ಜೀವನಕ್ಕೆ, ಮುಂದಿನ ಬೆಳವಣಿಗೆಗೆ ಅದು ಪ್ರೋಗ್ರೆಸ್ ಮಾಡ್ತದೆ. ಸೊ ಅವನಿಗೆ ಗೊತ್ತಾಯ್ತು, ಹಾಗಾದ್ರೆ ನಾನು ಇನ್ನೂ ಏನೋ ಕಲಿಬೇಕಾಗಿರ್ತಕ್ಕಂಥದ್ದು ಇದೆ. ಅದಕ್ಕೆ ತಂದೆ ನನಗೆ ಈ ಪ್ರಶ್ನೆಯನ್ನು ಕೇಳ್ತಿದ್ದೆ, ನಾನು ಇನ್ನು ಯಾವುದೋ ಶಾಸ್ತ್ರವನ್ನ ಕಲ್ತಿಲ್ಲ ಅಂತ ಕಾಣುತ್ತೆ, ಅದ್ರಾಗಿರ್ಬೋದೇನೋ ಇದು ಅಂತ ಹೇಳಿ ಅವನು ತನ್ನ ಅಸಹಾಯಕತೆಯಿಂದ ತಂದೆಯ ಮುಖವನ್ನ ನೋಡ್ತಾನೆ. ಅವಾಗ ಅವರು ಹೇಳ್ತಾರೆ, ನೀ ಏನನ್ನ ಕಲ್ತಿದ್ದೀಯೋ ಅದರ ಆಧಾರದ ಮೇಲೆ ಇನ್ನು ಏನನ್ನ ತಿಳಿದ್ರೆ ಇದೆಲ್ಲವೂ ತಿಳಿದಂತಾಗುತ್ತೋ ಅದನ್ನ ತಪಸ್ಸಿನಿಂದ ತಿಳಿ ಅಂತ ಹೇಳ್ಬಿಟ್ಟು ತಂದೆ ಆದೇಶ ಕೊಡ್ತಾರೆ. ಸೊ ಆಗ ಭೃಗು ತಪಸ್ಸಲ್ಲಿ ನಿರತನಾಗಿ ಆ ತಪಸ್ಸಿನ ಫಲದಿಂದ ಒಂದೊಂದೇ ಕೋಶಗಳ ದರ್ಶನವನ್ನ ಪಡಿತಾ ಹೋಗ್ತಾನೆ. ಇದನ್ನ ಶ್ರೀ ಅರವಿಂದ್ ಅವರು ಬಹಳ ಸೊಗಸಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಸೊ ಅವಾಗ ಅವನಿಗೆ ಗೊತ್ತಾಗತ್ತೆ, ಈ ಇರ್ತಕ್ಕಂತಹದ್ದು ಎಲ್ಲವೂ, ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಮ್ಯಾಟರ್ ಅಂತ ಅರ್ಥ ಆಗುತ್ತೆ ಅವನಿಗೆ. ಅದನ್ನ ಅನ್ನ ಅಂತ ಸಂಬೋಧನೆ ಮಾಡ್ತಾನೆ. ಮತ್ತೆ ತಂದೆ ಹತ್ರ ಬರ್ತಾನೆ ಅವನು. ತಂದೆ ಹತ್ರ ಬಂದಾಗ ಸೊ ಅವನು ಅನ್ನಂ ಬ್ರಹ್ಮೇತಿ ವಿಜಾನಾತ್, ಅನ್ನವೇ ಬ್ರಹ್ಮ ಅಂತ ನನಗೆ ಅರ್ಥ ಆಯ್ತು. ಈ ಎಲ್ಲ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಅನ್ನದಿಂದ ಸೃಷ್ಟಿಯಾಗಿದೆ. ಅವನು ಹೇಳಿದವನು ಅನ್ನವೇ ಬ್ರಹ್ಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವಾಗ ತಂದೆ ಸಂತೋಷಪಟ್ಟು ಅಲ್ಲಿಗೆ ನಿಲ್ಲಿಸೋದಿಲ್ಲ, ಇನ್ನೂ ತಪಸ್ಸು ಮಾಡು ಅಂತ ಹೇಳ್ತಾನೆ. ಹೀಗೆ ಆ ಭೃಗು ಪ್ರತಿ ಸಾರಿ ಬರೋದು ತಂದೆ ಹತ್ರ, ತಾನೇನು ತಪಸ್ಸಿನಿಂದ ಅನುಭವ ಮಾಡಿಕೊಂಡಿದ್ದಾನೆ ಅದನ್ನ ಹೇಳೋದು, ಮತ್ತೆ ತಂದೆ ಮತ್ತೆ ಪುನಃ ತಪಸ್ಸು. ಹೀಗೆ ಅನ್ನ, ಪ್ರಾಣ, ಮನ, ಬುದ್ಧಿ, ಆನಂದವನ್ನ 5 ಕೋಶಗಳ ಜ್ಞಾನವನ್ನ ತಗೊಂಡು ಬಂದು ತಂದೆಗೆ ಒಪ್ಪಿಸ್ತಾನೆ. ಆವಾಗ ಮತ್ತೆ ತಂದೆ ತಪಸ್ಸು ಮಾಡು ಅಂತ ಹೇಳಿದಾಗ ಕೊನೆಗೆ ಯಾವುದು ಆ ಆನಂದಕ್ಕೆ ಆನಂದವಾಗಿರ್ತಕ್ಕಂತಹ ಆ ಸಚ್ಚಿತ್ ಆನಂದದಲ್ಲಿ ಮಗ ಸಂಪೂರ್ಣವಾಗಿ ಆ ಸಮಾಧಿಯನ್ನ ಪಡಿತಾನೆ. ಸಮಾಧಿಯನ್ನ ಪಡೆದ ನಂತರ ಮಗ ವಾಪಸ್ ಬರೋದಿಲ್ಲ. ಅವಾಗ ತಂದೆ ಅಲ್ಲಿಗೆ ಹೋಗ್ತಾನ. ತಂದೆ ಅಲ್ಲಿಗೆ ಹೋಗ್ಬಿಟ್ಟು ಅವನನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ, ಇವನಿಗೆ ಏನನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತಾಗತ್ತೋ ಅಂತಹ ಸಚ್ಚಿತ್ ಆನಂದ ದರ್ಶನವಾಗಿದೆ ಅಂತ
ತಂದೆ ಸಂತೋಷವನ್ನು ಪಡ್ತಾನೆ. ನೋಡಿ, ಋಷಿಗಳು ಸಂಸಾರವನ್ನು ಮಾಡ್ತಾ ಇದ್ರು, ಆದ್ರೆ ಸಂಸಾರ ಮಾಡ್ತಕ್ಕಂತಹ ಉದ್ದೇಶ ಕೇವಲ ವಿದ್ಯೆಯನ್ನ ಕಲಿತು ಸಂಪಾದನೆಯನ್ನ ಮಾಡಿ ಮತ್ತೆ ಸಂತತಿಯನ್ನ ಮುಂದುವರಿಸ್ತಕ್ಕಂತಹದ್ದು ಅಷ್ಟೇ ಋಷಿಗಳ ಸಂಸಾರದ ಕಲ್ಪನೆ ಇದ್ದಿಲ್ಲ. ಸಾಮಾನ್ಯವಾದ ಜೀವನಕ್ಕೆ ಬೇಕಾಗತಕ್ಕಂತಹ ಜೀವನ ನಿರ್ವಹಣೆಗೋಸ್ಕರವಾಗಿ ಸಂಪಾದನೆಯನ್ನ ಮಾಡಬೇಕು. ಆದರೆ ಮನುಷ್ಯ ಸಂಪಾದನೆ ಮಾಡಬೇಕಾಗಿರ್ತಕ್ಕಂತಹದ್ದು, ಈ ಮನುಷ್ಯ ಜನ್ಮಕ್ಕೆ ಬೇಕಾಗಿರ್ತಕ್ಕಂತಹದ್ದು ಯಾವುದು ಅಂತಂದ್ರೆ, ಯಾವುದನ್ನ ತಿಳಿದರೆ ಮತ್ತೆ ಯಾವುದು ತಿಳಿಲಿಕ್ಕೆ ಇಲ್ಲವೋ ಅದನ್ನ ತಿಳಿಲಿಕ್ಕೋಸ್ಕರ ಸಲುವಾಗಿ ಈ ಮನುಷ್ಯ ಜನ್ಮ ಇದೆ. ಅದಕ್ಕೋಸ್ಕರ ಸಲುವಾಗಿ ನಾವು ಜನ್ಮವನ್ನ ತಾಳಿದ್ದೇವೆ ಅಂತಕ್ಕಂತಹ ಸತ್ಯ ಬಹಳ ದೃಢವಾಗಿ ನಮಗೆ ಜಾಗೃತವಾಗಬೇಕು. ಆ ಸತ್ಯ ಜಾಗೃತವಾದ ತನಕ ನಮ್ಮ ಜರ್ನಿ ಬಹಳ ವ್ಯವಸ್ಥಿತವಾಗಿ ಸಾಗೋದಿಲ್ಲ. ಇದಕ್ಕೆ ಯಾವುದೇ ಏಜ್ ಬೇಕಾಗಿಲ್ಲ. ಯಾವ ಏಜ್ ಅಲ್ಲಾದ್ರೂ ಬರ್ಲಿ, ಈ ಜ್ಞಾನ ಬರಬೇಕು. ಮನುಷ್ಯನ ಉದ್ದೇಶ ಈ ಸಾಮಾನ್ಯವಾದ ಜೀವನದ ನಿರ್ವಹಣೆಯನ್ನ ಮಾಡ್ತಾನೆ. ಮತ್ತೆ ಯಾರಿಗೆ ಭಾರ ಆಗ್ಬೇಕಂತಲ್ಲ, ನಿರ್ವಹಣೆಯನ್ನ ಪೋಷಣೆಯನ್ನ ಮಾಡ್ತಾ ಮನುಷ್ಯನ ಉದ್ದೇಶ ಇಡೀ ವಿಜ್ಞಾನ ಸಂಶೋಧನೆ ಎಲ್ಲ ನಡೆದಿರ್ತಕ್ಕಂತಹದ್ದು ಅದೇ. ಹುಡುಕೋದು, ತಿಳುವಳಿಕೆ ಕೊನೆಗೆ ಯಾವುದನ್ನ ತಿಳಿದ್ರೆ ತಿಳಿಬೇಕು ಅಂತಕ್ಕಂತಹದ್ದು ಏನು ಕುತೂಹಲ ಹೊರಟೋಗುತ್ತೋ ಅಲ್ಲಿ ತನಕನೂ ಕೂಡ ಈ ಮನುಷ್ಯನ ಜರ್ನಿ ನಿರಂತರವಾಗಿ ಸಾಗುತ್ತೆ. ಸೊ ಆದ್ರೆ ನಮಗೆ ಅಲ್ಟಿಮೇಟ್ ಗೋಲ್ ಇಲ್ಲದೆ ಕೇವಲ ಸಾಮಾನ್ಯವಾದ ವಿಷಯದಲ್ಲಿ ನಾವು ಏನಾದರೂ ತೊಡಗಿಕೊಂಡ್ರೆ ಅದು ಜ್ಞಾನನೇ, ತಪ್ಪೇನಲ್ಲ. ಆದ್ರೆ ಅದು ಈ ಮನುಕುಲಕ್ಕೆ ಇರತಕ್ಕಂತಹ ಯಾವುದು ಸಹಜವಾದ ಸಾವು, ಭಾವನೆಗಳಿಂದ ಕೆಲವೊಂದು ಆಘಾತಗಳಾದ ದುಃಖ, ಈ ಎಲ್ಲವನ್ನ ಸಹಿಸಿಕೊಳ್ತಕ್ಕಂತಹ ಸಾಮರ್ಥ್ಯ ಇಲ್ಲದಂತಾಗುತ್ತೆ. ಇದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹದ್ದು. ಆ ಸತ್ಯವನ್ನ ತಿಳಿದಾಗ, ಸ್ವರೂಪ ಜ್ಞಾನವಾದಾಗ ಈ ಎಲ್ಲ ಸಮಸ್ಯೆಗಳು ತನ್ನಿಂದ ತಾನೇ ನಾಶವಾಗುತ್ತವೆ. ಯಾಕೆ ಅಂತಂದ್ರೆ ಅವು ಯಾವುವು ನಾನಲ್ಲ, ಅವು ನನ್ನನ್ನ ಅಭಿವ್ಯಕ್ತ ಮಾಡಲಿಕ್ಕೆ ಇರತಕ್ಕಂತಹ ಉಪಕರಣಗಳು ಅಂತ ಗೊತ್ತಾಗುತ್ತೆ. ಇದು ಎಲ್ಲ ಉಪನಿಷತ್ತುಗಳ ಮುಖ್ಯ ಧ್ಯೇಯ. ಎಲ್ಲಾ ಋಷಿಗಳು ಸಂಸಾರಿಗಳೇ, ಆದರೆ ಅಂತಹ ಸಂಸಾರದ ಪರಮ ತತ್ವವನ್ನ ತಿಳಿಯುವಂತಹ ಉದ್ದೇಶವನ್ನಿಟ್ಟುಕೊಂಡು ಈ ಜೀವನವನ್ನ ನಾವು ಇದನ್ನ ಮಾಡ್ತಾ ಲಕ್ಷ್ಯ ಅದರ ಕಡೆ ಇರಬೇಕು. ಸೊ ಅಪೋಸಿಟ್ ಆಗಿ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಎಕ್ಸಾಂಪಲ್ ನ ಕೊಡ್ತಾರೆ. ಒಬ್ಬ ನೀರಲ್ಲಿ ಮುಳುಗಿರತಕ್ಕಂತಹ ವ್ಯಕ್ತಿ, ಅವನಿಗೆ ಏನ್ ಥಾಟ್ಸ್ ಇರ್ತದೆ ಅಂತಂದ್ರೆ, ಯಾವಾಗ ನಾನು ನೀರಿನಿಂದ ಹೊರಗಡೆ ಬಂದೇನು ಅಂತಕ್ಕಂತಹದ್ದು ಒಂದೇ ಒಂದು ಥಾಟ್ಸ್ ಬಿಟ್ರೆ, ಮುಳುಗಿರುವಾಗ ತನ್ನ ದೇಹದ ಮೇಲೆ ಮಮಕಾರ ಆಗ್ಲಿ, ತನ್ನ ಯೌವನದ ಬಗ್ಗೆ ಮಮಕಾರ ಆಗ್ಲಿ, ತನ್ನ ದುಡ್ಡಿನ ಬಗ್ಗೆ ಅಹಂಕಾರ ಆಗ್ಲಿ, ತನ್ನ ಅಧಿಕಾರದ ಬಗ್ಗೆ ಅಹಂಕಾರ ಆಗ್ಲಿ, ತನ್ನ ಡಿಗ್ರಿಗಳ ಬಗ್ಗೆ ಅಹಂಕಾರ ಆಗ್ಲಿ, ಇವ್ಯಾವಿರೋದಿಲ್ಲ. ಒಂದೇ ಒಂದು, ನಾನು ಬೇಗ ಹೊರಗಡೆ ಬರಬೇಕು ಅಂತ. ಹಾಗೆ ನಾವು ಆ ನಿಖರವಾದ ಗುರಿಯನ್ನ ಹೊಂದಿರಬೇಕು. ಅದು ನಮ್ಮ ಗೋಲು.
ಈ ಜನ್ಮದಲ್ಲಿ ಮಾತ್ರ ಆ ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಅಂತಕ್ಕಂತಹದ್ದು ಎಲ್ಲಾ ಋಷಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಗೀತೆ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದೆ. ಇದು ಈ ಮನುಷ್ಯ ಜನ್ಮದ ಧ್ಯೇಯ. ಹೀಗೆ ನಮ್ಮ ಋಷಿಗಳು ಬದುಕಿದ್ರು. ಆ ಋಷಿಗಳ ಪರಂಪರೆಯಿಂದ ಬಂದಿರತಕ್ಕಂಥವ್ರು ಕೂಡ ನಾವು ಈ ಸತ್ಯವನ್ನ ತಿಳಿಬೇಕು ಅಂತಕ್ಕಂತಹ ಒಂದೇ ಒಂದು ಇಚ್ಛೆ ಉಳ್ಳವರಾಗಿ ಕೈಗಳಿಂದ ಕಾರ್ಯಗಳ ನೆಡ್ಲಿ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ನಿರ್ವಹಣೆಗೆ ಬೇಕಾಗಿರ್ತಕ್ಕಂತಹ ಸಂತತಿಗೆ ಬೇಕಾಗಿರ್ತಕ್ಕಂತಹ ಕಾರ್ಯಗಳು ಕೈಯಿಂದ ನೆಡ್ಲಿ, ಅದನ್ನ ನೆಡ್ಲಬೇಕು. ಆದ್ರೆ ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ಈ ತತ್ವ ಚಿಂತನೆ ತುಂಬಿರ್ಬೇಕು. ಇದು ಋಷಿ ಜೀವನ. ಅದು ಸಂಸಾರಿ ಅಂತ ಕರೆದಿಲ್ಲ. ಸಂಸಾರಿ ಅಂತಂದ್ರೆ ಮನಸ್ಸಿನಲ್ಲಿ ಆಸೆಗಳನ್ನ ಹೊತ್ತಿರ್ತಕ್ಕಂಥವನನ್ನ ಸಂಸಾರಿ ಅಂತ ಕರೀತಾರೆ, ಅಷ್ಟೇನೆ. ಆಸೆಗಳನ್ನ ಹೊತ್ತುಕೊಂಡು ಜೀವನ ಮಾಡ್ಬೇಕಂತ ಏನಿಲ್ಲ. ಅನಂತ ಜನ್ಮಗಳಿಂದ ಮಾಡಿದ್ದೀವಿ. ಅದು ಕೈ ಕಾಲುಗಳು ಇಂದ್ರಿಯಗಳು ತನ್ನಿಂದ ತಾನೇ ಸಹಜವಾಗಿ ಅವು ಸಂಸಾರದ ಕಡೆಗೆ ಆಲ್ರೆಡಿ ಅವಕ್ಕೇನು ನಾವು ಗೈಡ್ ಮಾಡೋದು ಬೇಕಾಗಿಲ್ಲ, ಅವು ಸಹಜವಾಗಿ ಚಲಿಸ್ತವೆ. ಹಾಗಾಗಿ ಕರ್ಮೇಂದ್ರಿಯಗಳನ್ನ ಜ್ಞಾನೇಂದ್ರಿಯಗಳನ್ನ ವ್ಯವಹಾರಕ್ಕೋಸ್ಕರ ಸಲುವಾಗಿ ಜೀವನ ನಿರ್ವಹಣೆಗೋಸ್ಕರವಾಗಿ ನೆಡ್ಲಿ ಇಂದ್ರಿಯ ವ್ಯಾಪಾರ. ಆದ್ರೆ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಬ್ರಹ್ಮ ಭಾವ ಇರಲಿ. ಬ್ರಹ್ಮ ಭಾವ ಇರಲಿ ಅಂದ್ರೆ ಬ್ರಹ್ಮ ಚಿಂತನೆ ಇರಲಿ. ಯಾರಿಗೆ ಇದು ಸಾಧ್ಯವಾಗತ್ತೆ ಅವ್ರಿಗೆ ಯಾವ ಜನ್ಮ ಮತ್ತೆ ಅನಂತ ಜನ್ಮ ಬೇಕಾಗಿಲ್ಲ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳಿ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನುಡಿದಂತೆ ನಡೆ ಅಂತಂದ್ರೆ ಅರ್ಥ ಏನಂತಂದ್ರೆ ಏನು ಚಿಂತನೆ ಮಾಡ್ತೋ ಅದು ನಾವಾಗ್ತೀವಿ ಅಂತ. ಸಂಸಾರವನ್ನ ಕೈಗಳಿಂದ ಸಂಸಾರ ಮಾಡೋದು, ಮನಸ್ಸಿನಲ್ಲಿ ಸಂಸಾರ ಇತ್ತಂದ್ರೆ ಮತ್ತೆ ನಾವು ಪುನಃ ಸಂಸಾರ ಮಾಡ್ಲಿಕ್ಕೆ ಬರ್ತೀವಿ. ಪೂರ್ವ ಕರ್ಮಾನುಸಾರೇಣ ದೇಹದಲ್ಲಿ ಕರ್ಮಗಳು ನಡೆದಿರಲಿ, ಕರ್ಮೇಂದ್ರಿಯಗಳಲ್ಲಿ. ಆದರೆ ಮನಸ್ಸಿನಲ್ಲಿ ಈ ಬ್ರಹ್ಮಚಿಂತನೆ ನಡೆದಾಗ ಯಾವಾಗಲೂ ಕೂಡ ಬ್ರಹ್ಮಚಿಂತನೆಯೇ ನಮ್ಮ ಜೀವನ ಅಂತಂದ್ರೆ ಅವಾಗ ನಾವು ಸಹಜವಾಗಿ ಆ ಶ್ರೇಷ್ಠ ಪದವಿಯನ್ನು ಹೊಂದುತ್ತೀವಿ. ಇದರಲ್ಲೇನು ಡೌಟೇ ಇಲ್ಲ. ಮತ್ತೆ ಏನು ಅರ್ಜೆಂಟನೇ ಇಲ್ಲ. ಒಂದು ಕ್ಷಣ ಆಗ್ಬೋದು, ಒಂದು ನಿಮಿಷ ಆಗ್ಬೋದು, ಒಂದು ದಿನ ಆಗ್ಬೋದು. ದಿನಾನು ಕೂಡ ಚಿಂತನೆ ನಡೀತಾ ಇರಬೇಕು. ದಿನಾನು ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದನ್ನ ಅನಲೈಸ್ ಮಾಡ್ತಾ ಇರಬೇಕು. ಏನಿದು ವಿದ್ಯಾರಣ್ಯ ಮುನಿಗಳು ಹೀಗೆ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೆ ನಮ್ಮ ಜೀವನಕ್ಕೆ ಇದು ಹೀಗೆ ಯಾವಾಗಲೂ ಕೂಡ ಇದರದೇ ಯೋಚನೆ ಬರ್ತಾ ಇದೆ. ಯೋಚನೆ ಮಾಡಬೇಕಾಗಿರ್ತಕ್ಕಂತಹದ್ದ ಸಂಸಾರ ಏನಿಲ್ಲಲ್ವಾ. ಅಡಿಗೆ ಮಾಡ್ಬೇಕಾದಾಗ ಬಹಳ ಯೋಚನೆ ಮಾಡ್ಬೇಕಾ? ಎಲ್ಲ ಗೊತ್ತಿದೆ. ಖಾರ ಎಷ್ಟು ಹಾಕ್ಬೇಕು, ಉಪ್ಪು ಎಷ್ಟು ಹಾಕ್ಬೇಕು, ಹುಳಿ ಎಷ್ಟು ಹಾಕ್ಬೇಕು, ಎಷ್ಟು ಬಿಸಿ ಮಾಡ್ಬೇಕು, ಏನದನ್ನೆಲ್ಲ ದಿನಾನು ಕೂಡ ಅಧ್ಯಯನ ಮಾಡ್ಬೇಕಾಗ್ಯದ? ಏನಿಲ್ಲಲ್ವಾ. ಮತ್ತೆ ಕಸ ಗುಡಿಸುವಾಗ ಬಹಳ ಯಾವ್ದಾರ ಒಂದು ಕಸ ಹೇಗೆ ಗುಡಿಸ್ಬೇಕು ಅಂತಕ್ಕಂತಹ ಗ್ರಂಥ ಓದ್ಬಿಟ್ಟು ಗುಡಿಸ್ಬೇಕಾಗ್ಯದ? ಏನಿಲ್ಲ. ಅವೆಲ್ಲ ಪೂರ್ವ ಅನೇಕ ಸಂಸ್ಕಾರಗಳಿಂದ ಸಹಜವಾಗಿದ್ದಾವೆ ಅವೆಲ್ಲ. ಅದನ್ನ ಅದರ ಪಾಡಿಗೆ ಬಿಟ್ಬಿಟ್ಟು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಈ ಚಿಂತನ ಧಾರೆಗಳು ನಡೀತಾ ಇರಬೇಕು. ಅದಕ್ಕೆ ನಮಗೆ ಶಂಕರಕ್ಕಿಂತ ವಿದ್ಯಾರಣ್ಯರು ಬಹಳ ಹತ್ತಿರ ಆಗ್ತಾರೆ. ಯಾಕಂದ್ರೆ ಎಲ್ಲಾ ಮಜಲುಗಳನ್ನ ದಾಟಿ ಎಲ್ಲಾ ಆಶ್ರಮಗಳನ್ನ ಪೂರೈಸಿ ಕೊನೆಗೆ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ಕೂಡ ಅಷ್ಟು ಅಧಿಕಾರಯುತವಾಗಿ
ಬಹಳ ಸ್ಪಷ್ಟವಾದ ವಿವರಣೆಯೊಂದಿಗೆ ವಿದ್ಯಾರಣ್ಯ ಮುನಿಗಳು ನಮಗೆ ಕಾಣಿಸಿಕೊಳ್ಳುತ್ತಾರೆ. ಸೊ ಹಾಗಾಗಿ ಮನುಷ್ಯ ಜನ್ಮ ಈ ತತ್ವ ಚಿಂತನೆಯನ್ನ ಕೇಳ್ತಾ ಆ ತತ್ವ ಚಿಂತನೆಯಲ್ಲಿ ಮನಸ್ಸನ್ನ ನಿಲ್ಲಿಸಿದಾಗ ಪ್ರಯಾಣ ಸಮಯೇ, ಪ್ರಯಾಣ ಅಂತಕ್ಕಂತಹದ್ದು ಎರಡು ರೀತಿಯಾಗಿ ನೋಡಿದ್ವಿ ನಾವು. ಪ್ರತಿ ಕ್ಷಣನೂ ಕೂಡ ಪ್ರಯಾಣವೇ, ಮತ್ತೆ ದೇಹಾಂತರ ಪ್ರಯಾಣವು ಕೂಡ ಪ್ರಯಾಣವೇ. ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಅದನ್ನ ಸಾಧಿಸಿಕೊಳ್ಳಕ್ಕೋಸ್ಕರ ಸಲುವಾಗಿ ನಾವು ಅನಂತ ಮುಖಗಳಿಂದ, ಯಾವುದೇ ಮುಖದಿಂದಲಾದರೂ ಕೂಡ ಈ ಸತ್ಯ ಒಮ್ಮೆ ನಮಗೆ ಹೃದಯದಲ್ಲಿ ಸ್ಪಷ್ಟವಾಗಿ ಬೆಳಕು ಆಗಬೇಕು. ಅಲ್ಲಿ ತನಕ ಈ ಚಿಂತನೆಯನ್ನ ಮಾಡಬೇಕು. ಆ ಕಾರಣದಿಂದಲೇ ಈ ಪಂಚದಶಿ ಗ್ರಂಥ ಗುಹಾಹಿತಂ ಬ್ರಹ್ಮ ಯತ್ತತ್ ಪಂಚಕೋಶ ವಿವೇಕತಃ ಬೋದ್ಧುಂ ಶಕ್ಯಂ ತತಃ ಕೋಶ ಪಂಚಕಂ ಪ್ರವಿವಿಚ್ಯತೆ. ಗುಹಾಹಿತಂ ಬ್ರಹ್ಮ ಯತ್ತತ್ ಯತ್ ಬ್ರಹ್ಮ ಗುಹಾಹಿತಂ ಪಂಚಕೋಶ ವಿವೇಕತಃ. ಯಾವನು ಪರಮ ವ್ಯೋಮನಾಗಿದ್ದಾನೋ, ಆ ಬ್ರಹ್ಮ ಸ್ವರೂಪನಾಗಿದ್ದಾನೋ, ಆ ಬ್ರಹ್ಮ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ತಿಳಿಲಿಕ್ಕೆ ಬೋದ್ಧಂ ಶಕ್ಯಂ ತತಃ ಅಂದ್ರೆ ತಿಳಿಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು. ಯಾವುದರಿಂದ ಅಂತಂದ್ರೆ, ಸೊ ಈ ಕೋಶ ಪಂಚಕಂ ಪ್ರವಿಚ್ಯತೆ. ಈ 5 ಕೋಶಗಳ ಗುಹೆಯಲ್ಲಿ ಅಡಗಿರ್ತಕ್ಕಂಥನು. ವಿವಿಚ್ಯತಾಂ ಅಂದ್ರೆ ಈ ಕೋಶಗಳನ್ನ ಬಿಡಿಸಿ ನಾವು ನಡೆದಾಗ ಆ ಅಂತರ್ಗತನಾಗಿರ್ತಕ್ಕಂಥವನು ಈ ಗುಹೆಯಲ್ಲಿ ಇದ್ದಾನೆ. ಗುಹೆಯಲ್ಲಿ ಇದ್ದಾನೆ ಅಂತಂದ್ರೆ ಅವನು ಅಡಿಕೊಂಡು ಕೂತ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ವಲ್ವಾ. ಅವನು ಪರಮ ಯೋಮನ್, ಅವನು ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥವನು. ಆದ್ರೆ ನಮಗೆ ತಿಳಿಲಿಕ್ಕೋಸ್ಕರ ಸಲುವಾಗಿ ಉಪನಿಷತ್ತು ಈ ರೀತಿಯಾಗಿ ನಮಗೆ ಎಕ್ಸ್ಪ್ಲನೇಷನ್ ಕೊಡ್ತದೆ. ಪರಮ ಯೋಮನಾಗಿರ್ತಕ್ಕಂಥವನು ಆಕಾಶವತ್ತು, ಅವನ ಹೆಂಗ ನಮಗ್ ನೋಡಕ್ಕೂ ಆಗೋದಿಲ್ಲ, ತಿಳಿಲಿಕ್ಕೂ ಆಗೋದಿಲ್ಲ. ಬ್ರಹ್ಮಾಂಡ ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಅಗಮ್ಯ ಅಗೋಚರ ಅಪ್ರತಿಮ. ಮತ್ತೆ ಅವನನ್ನ ನಾವು ಗಮ್ಯದಲ್ಲಿರ್ತಕ್ಕಂಥವ್ರು, ನಾವು ಗೋಚರಕ್ಕೆ ಗ್ರಹಿಸುವಂತವರು, ನಾವು ಪ್ರತಿಮಾ ರೂಪದಲ್ಲಿ ಅಡ್ರೆಸ್ ಮಾಡ್ತಕ್ಕಂಥವ್ರು. ಆದ್ರೆ ಅವನ ಅಪ್ರತಿಮ, ಗೋಚರಕ್ಕೆ ನಿಲ್ಕದೇ ಇರತಕ್ಕಂಥವನ ಅಗೋಚರ. ಮತ್ತೆ ಅವನನ್ನ ಹೇಗೆ ಅರಿಯೋದು? ಆದ್ರೆ ಉಪನಿಷತ್ತುಕಾರರು, ಋಷಿಗಳು ನಮಗೆ ಒಂದು ಕ್ಲೂ ಕೊಡ್ತಾರೆ. ಅಗೋಚರನಾಗಿರ್ತಕ್ಕಂಥವನು, ಅಪ್ರಮಾಣನಾಗಿರ್ತಕ್ಕಂಥವನು, ಅವ್ಯವಹಾರನಾಗಿರ್ತಕ್ಕಂಥವನು, ಅಗ್ರಾಹ್ಯನಾಗಿರ್ತಕ್ಕಂಥವನು, ಅಗೋಚರನಾಗಿರ್ತಕ್ಕಂಥವನು, ಅವನು ಈ ಗೋಚರವಾಗಿ ಸೊ ಪ್ರತಿಮಾ ರೂಪವಾಗಿ ಏನು ನಮಗೆ ಈ ಶರೀರ ಇದೆಯೋ, ಲಿಮಿಟ್ ಆಗಿರ್ತಕ್ಕಂತಹ ಇಂದ್ರಿಯಗಳಿದಾವೋ, ನಮ್ಮ ಮನಸ್ಸು ನಮ್ಮ ಬುದ್ಧಿ ಹೇಗೆ ನಮಗೆ ಅನುಭವದಲ್ಲಿ ಇದೆಯೋ, ಈ ಅನುಭವ ಜ್ಞಾನದಿಂದನೇ ಈ ಗುಹೆಯಲ್ಲಿರ್ತಕ್ಕಂಥವನ್ನ ತಿಳಿಯಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪರಮಾತ್ಮನನ್ನ ನೀವು ಎಲ್ಲಿ ಹುಡುಕಬೇಡಿ, ಈ ಹೃದಯ ಮಂದಿರದಲ್ಲಿ ಅವನು ವಾಸನಾಗಿದ್ದಾನೆ. ಹೃದಯ ಮಂದಿರದಲ್ಲಿ ವಾಸನಾಗಿರ್ತಕ್ಕಂಥವನನ್ನ ತಿಳಿಲಿಕ್ಕೆ ಪ್ರತಿಯೊಬ್ಬರಿಗೆ, ಯಾರಿಗೆಲ್ಲ ದೇಹ ಇದೆಯೋ ಅವರೆಲ್ಲರಿಗೆ ಸಾಧ್ಯ. ಅವ್ರಿಗೆ ಅಂತಿಲ್ಲ ಇಲ್ಲಿ. ಯಾಕಂದ್ರೆ ಪ್ರತಿ ದೇಹದಲ್ಲಿ ಅವನು ವಾಸವಾಗಿದ್ದಾನೆ. ಯಾರಿಗೆಲ್ಲ ದೇಹ ಇದೆಯೋ ಅವರೆಲ್ಲರೂ ಯೋಗ್ಯರೇ, ಅವ್ರು ಇವರಂತಿಲ್ಲ. ಸೊ ಹಾಗಾಗಿ ಬಸವಣ್ಣವರು ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶ,
ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು. ಇದು ಸ್ಥಾವರ. ಆದ್ರೆ ಈ ಸ್ಥಾವರದಲ್ಲಿ ನಾಶವಾಗದೇ ಇರತಕ್ಕಂತಹ ಚೈತನ್ಯ ಸ್ವರೂಪನಾಗಿರ್ತಕ್ಕಂತಹ ಜಂಗಮ ಮೂರ್ತಿಯಾಗಿರ್ತಕ್ಕಂತಹ ಪರಮಾತ್ಮನಿದ್ದಾನೆ. ಸೊ ಆ ಕಾರಣದಿಂದ ನಾವು ಈ ಪಂಚಕೋಶಗಳ ಮುಖಾಂತರವಾಗಿ ನಾವು ಪ್ರಯಾಣ ಮಾಡಿದ್ವಿ ಅಂತಂದ್ರೆ ಆ ಜಂಗಮ ಸ್ವರೂಪಿಯಾಗಿರ್ತಕ್ಕಂತಹ ಚೈತನ್ಯ ಸ್ವರೂಪನಾಗಿರ್ತಕ್ಕಂತಹ ಸಚ್ಚಿತ್ತಾನಂದ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ತಿಳಿಬಹುದು. ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ವಿದ್ಯಾರಣ್ಯ ಮುನಿಗಳು. ಪ್ರತಿ ಚಾಪ್ಟರ್ ಶುರು ಮಾಡೋಗ್ಲು ಕೂಡ ಹಾಗೆ ಅಂದ್ರೆ ಅಷ್ಟು ಅಥೆಂಟಿಕ್ ಆಗಿ ಅಂತ ಅವ್ರಿಗೆ. ನೀವು ಇದನ್ನ ಸರಿಯಾಗಿ ಏನು ಈ ವಿವರಣೆ ಇದೆಯೋ ಈ ವಿವರಣೆಗೆ ಅನುಗುಣವಾಗಿ ನೀವು ತಿಳಿದು ಬಿಟ್ರೆ ನಿಮಗೆ ಇಂಪಾಸಿಬಲ್ ಅಂತಿಲ್ಲ, ಪಾಸಿಬಲ್. ಅದಕ್ಕೆ ಅವರು ಮೇಲೇನೆ ಬರೆದು ಬಿಟ್ಟಿದ್ದಾರೆ ನೋಡಿ, ಪ್ರತಿಜ್ಞಾಪೂರ್ವಕವಾಗಿ ಉಪನಿಷತ್ತಿನ ಆಧಾರದ ಮೇಲೆ ತಮ್ಮ ಅನುಭವದ ಮೇಲೆ ಈ ಕೋಶಗಳ ಅಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮನ ಗುಹೆಯಲ್ಲಿ ಅಡಗಿರ್ತಕ್ಕಂತಹ ಪರಮಾತ್ಮನನ್ನ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಈ ಪಂಚಕೋಶ ವಿವೇಕವನ್ನ ನಾವು ಅಂದ್ರೆ ವಿವೇಚನೆ ಮಾಡೋಣ. ವಿವೇಚನೆ ಮಾಡೋದರಿಂದ ಈ ಗುಹೆಯಲ್ಲಿರ್ತಕ್ಕಂತಹ ಆ ಬ್ರಹ್ಮ ವಸ್ತುವನ್ನ ನಾವು ತಿಳಿಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಪ್ರಮಾಣೀಕರಿಸಿ ಈ ಗ್ರಂಥವನ್ನ ಪ್ರಾರಂಭ ಮಾಡುತ್ತಾರೆ. ನೋಡಿ, ಇದಕ್ಕಿಂತ ಇನ್ನೆಂತ ಪ್ರಮಾಣ ಬೇಕು? ಏನು ಕನ್ಫ್ಯೂಸ್ ಆಗಂಗ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ ಅವರು. ಯಾಕಂತಂದ್ರೆ ಈ ಗುಹೆಯಲ್ಲಿ ಅವರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅವರು. ಮತ್ತೆ ಯಾರಿಗೆಲ್ಲ ಶರೀರ ಇದೆಯೋ ಅವರಿಗೆ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲ ಶರೀರದಲ್ಲಿ ಇದ್ದನಂತ ಅವ್ರು ನೋಡಿದ್ದಾರೆ. ತಮ್ಮ ಶರೀರದಲ್ಲಿ ಯಾವ ಪರಮಾತ್ಮನನ್ನ ಕಂಡರೋ ಹೆಂಗ ಈಗ ನಮಗ ಮನಸ್ಸಿದ್ಮೇಲೆ ಬೇರೆಯವ್ರ ಮನಸ್ಸು ಕೂಡ ನಮಗೆ ಹೆಂಗ್ ಗೊತ್ತಾಗುತ್ತೆ? ನಮಗೆ ಬುದ್ಧಿ ಇರುವಾಗ ಬೇರೆಯವ್ರ ಬುದ್ಧಿ ಹೆಂಗ್ ಗೊತ್ತಾಗುತ್ತೆ? ನಮಗೆ ಇಂದ್ರಿಯಗಳ ಜ್ಞಾನ ಇದ್ದಾಗ ಬೇರೆಯವ್ರ ಕೂಡ ಇಂದ್ರಿಯಗಳ ಜ್ಞಾನ ಆಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಮಗೆ ಹೇಗೆ ಒಂದು ಶರೀರ ಇದೆಯೋ ಇನ್ನೊಂದು ಶರೀರವನ್ನ ನೋಡಿದ್ರೆ ನಂತರ ಶರೀರ ಅಂತ ಹೆಂಗ್ ಭಾಸವಾಗುತ್ತೋ ಆ ರೀತಿಯಾಗಿ ಯಾರಿಗೆ ಇಲ್ಲಿರ್ತಕ್ಕಂತಹ ಸಚ್ಚಿತ್ತಾನಂದ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿ ಕೊಡ್ತಾನೋ ಅವಾಗ ಎಲ್ಲಾ ಕಡೆ ಇರ್ತಕ್ಕಂಥವನನ್ನು ಕೂಡ ಅವನಿಗೆ ಕಾಣಿಸ್ತಾನ. ಅವನಿಗೆ ಅದ್ರ ಜ್ಞಾನ ಆಗದೇ ಇರ್ಬೋದು. ಈಗ ಮಕ್ಕಳನ್ನ ನೋಡ್ತೀವಿ, ಅವ್ರಿಗಿನ್ನು ಬುದ್ಧಿ ಬೆಳವಣಿಗೆ ಆಗಿಲ್ಲ. ಆದ್ರೆ ನಾವೇನು ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀವನು? ಈ ಏಜ್ ಅಲ್ಲಿ ಇಲ್ಲ. ಇವನು ಮುಂದೆ ಇದನ್ನು ಪಡ್ಕೋಬಹುದು. ಯಾಕಂದ್ರೆ ಅವನಲ್ಲಿ ಇದೆ. ಯಾವುದನ್ನ ಮತ್ತೆ ಪಡ್ಕೋಬೇಕಾಗಿಲ್ಲ, ಅವನು ಆಲ್ರೆಡಿ ಇದೆ. ಅದರ ಅಭಿವ್ಯಕ್ತಿ ಆಗ್ಲಿಕ್ಕಿನ್ನ ಅವಕಾಶ ಬಂದಿಲ್ಲ. ಅದಕ್ಕೆ ಇನ್ನೇನಿಲ್ಲ, ಎಲ್ಲ ಮ್ಯಾನುಫ್ಯಾಕ್ಚರ್, ಎಲ್ಲ ಕಂಪ್ಲೀಟ್ ಆಗಿ ಎಲ್ಲನೂ ಇದೆ. ಮ್ಯಾನುಫ್ಯಾಕ್ಚರ್ ಇದೆ, ಎಲ್ಲ ಇದೆ. ಈಗ ಅದನ್ನ ಅನುಭವಿಸ್ಬೇಕು, ಅಷ್ಟೇ ಉಳ್ಕೊಂಡಿರ್ತಕ್ಕಂಥ. ಬಹಳ ಜನ ಬಾರಿ ಕನ್ಫ್ಯೂಸ್ ಮಾಡಿಕೊಂತಾರ. ಇದು ಎಲ್ಲಿಂದ ಹೊರಗಡೆಯಿಂದ ಬಂದು ಸೇರ್ಕೊಳ್ತದೆ ಜ್ಞಾನ ಅಂತ. ಇಲ್ಲ, ಎಲ್ಲಿಂದ ಬಂದು ಸೇರ್ಕೊಳ್ಳೋದಿಲ್ಲ. ಎಲ್ಲರ ಹೃದಯ ನಿವಾಸಿಯಾಗಿ ಆ ಸರ್ವೋತ್ತಮನಾಗಿರ್ತಕ್ಕಂತಹ ಹರಿ ಪ್ರತಿಷ್ಠಾಪಿತನಾಗಿದ್ದಾನೆ. ಹರಿ ಸರ್ವೋತ್ತಮ ಅಂತ ಹೇಳ್ಬಿಟ್ರು ಅವರು ಮದ್ದೂರು. ಅವನು ಎಲ್ಲರಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನನ್ನು ನಾವೆಲ್ಲಿಂದ ತರಬೇಕಾಗಿಲ್ಲ. ಅವನು ಆಲ್ರೆಡಿ ಅವನು ನೋಡ್ಬೇಕಾಗಿದೆ ಅಷ್ಟೇ. ನಮಗೆ ಆ ಜ್ಞಾನ ಇಲ್ಲದಿರೋದ್ರಿಂದ ನಮಗೇನು ಜ್ಞಾನ ಅದಂತಂದ್ರೆ ಈ ಅನ್ನಮಯ ಕೋಶದ ಜ್ಞಾನ ಇದೆ, ಪ್ರಾಣಮಯ ಕೋಶದ ಜ್ಞಾನ ಇದೆ, ಮನೋಮಯ ಕೋಶದ ಜ್ಞಾನ ಇದೆ, ವಿಜ್ಞಾನಮಯ ಕೋಶದ ಜ್ಞಾನ ಇದೆ, ಮತ್ತೆ ಆನಂದವನ್ನ ಇಂದ್ರಿಯಜನ್ಯ ಆನಂದವನ್ನ ಅನುಭವಿಸ್ತಕ್ಕಂತಹ ಜ್ಞಾನ ಇದೆ. ಇದನ್ನ ಜೀವನ ತಂದುಕೊಂಡಿದ್ದೀವಿ. ಈ ಕೋಶಗಳು ಇರ್ತಕ್ಕಂತಹದ್ದು ಇಷ್ಟಕ್ಕೋಸ್ಕರ ಅಲ್ಲ. ಈ ಕೋಶಗಳಿಂದ ಈ ಕೋಶಕ್ಕೆ ಪ್ರೇರಣೆಯಾಗಿರ್ತಕ್ಕಂತಹ ಆ ಪರಮ ಯೋಮನನ್ನ ತಿಳಿಲಿಕ್ಕೋಸ್ಕರ ಸಲುವಾಗಿ ಪರಮಾತ್ಮ ಈ ಕೋಶಗಳನ್ನ ರಚನೆ ಮಾಡಿದ ಅಂತ. ನಿರಾಕಾರನಾಗಿರ್ತಕ್ಕಂಥವನು ಸಾಕಾರನಾಗ್ಬೇಕು, ಅಗೋಚರನಾಗಿರ್ತಕ್ಕಂಥವನು ಗೋಚರನಾಗ್ಬೇಕು.
ಅಪ್ರಮಾಣನಾಗಿರ್ತಕ್ಕಂಥವನು ಪ್ರಮಾಣನಾಗ್ಬೇಕು. ಹೀಗೆ ತಾನು ಸಂಕಲ್ಪ ಮಾಡಿ ತನ್ನನ್ನ ತಾನು ಎಲ್ಲ ಶಕ್ತಿಗಳನ್ನ ತನ್ನಲ್ಲಿ ತಾನು ನಿಗ್ರಹಿಸಿಕೊಂಡು ಅನಂತನಾಗಿರುವಂತವನು ಶಾಂತವಾದ ಶರೀರವನ್ನ ಪ್ರವೇಶ ಮಾಡಿದ ಅಂತ ಋಷಿವಾಣಿ. ಅವನು ಅನಂತವನು, ಅವನ ಶಕ್ತಿ ಭಯಂಕರ ಇದೆ. ಈಗ ಹೆಂಗ ನಮಗೆ ವಿದ್ಯುತ್ ಶಕ್ತಿ ಬೇಕಾದಷ್ಟು ಉತ್ಪಾದನೆ ಮಾಡಿರ್ತೀವಿ, ಆದ್ರೆ ನಮ್ಮ ಮನೆಗೆ ತಗೊಂಡು ಬಂದಾಗ ನಮಗೆಷ್ಟು ಬೇಕು ಅಷ್ಟನ್ನ ಅದನ್ನ ಹಿಡಿದಿಟ್ಕೊಂಡ್ಬಿಟ್ಟು ಎಷ್ಟು ಬೇಕು ಅಷ್ಟನ್ನ ಹೆಂಗ ಸಪ್ಲೈ ಮಾಡ್ತಾರೋ ಆ ರೀತಿಯಾಗಿ ನಮ್ಮೊಳಗಡೆ ಅನಂತನಾಗಿರ್ತಕ್ಕಂಥವನು, ಅಗಮ್ಯನಾಗಿರ್ತಕ್ಕಂಥವನು, ಅಗೋಚರನಾಗಿರ್ತಕ್ಕಂಥವನು, ಅಪ್ರಮಾಣನಾಗಿರ್ತಕ್ಕಂಥವನು, ಈ ಎಲ್ಲ ಲಕ್ಷಣವುಳ್ಳಂತವನು ತನ್ನ ಎಲ್ಲ ಲಕ್ಷಣಗಳನ್ನ ಮುರಿದು ಅವನು ಶಾಂತನಾಗಿದ್ದಾನೆ. ನಿರಾಕಾರನಾಗಿರ್ತಕ್ಕಂಥವನು ಸಾಕಾರನಾಗಿದ್ದಾನೆ. ತನ್ನನ್ನ ತಾನು ನಿಯಂತ್ರಿಸಿಕೊಂಡು, ಅದಕ್ಕೆ ಅವರು ಬಸವಣ್ಣವರು ಬಹಳ ಚೆನ್ನಾಗಿ ಹೇಳ್ತಾರೆ, ಕರಿಯ ಕನ್ನಡಿಯೋಳು ಅಡಗಿಸಿದಂತೆ. ದೊಡ್ಡದು ಆನೆ, ಅಂದ್ರೆ ಚಿಕ್ಕ ಕನ್ನಡಿಯಲ್ಲಿ ಒಂದು ಸ್ವಲ್ಪವೂ ಕೂಡ ಬಿಡದಂತೆ ಸಂಪೂರ್ಣವಾಗಿ ಪ್ರತಿಬಿಂಬವಾಗುತ್ತೆ. ಹಾಗೆ ಅನಂತನಾಗಿರ್ತಕ್ಕಂಥವನು ಈ ಚಿಕ್ಕದು ಈ ದೇಹದಲ್ಲಿ ತನ್ನನ್ನು ತಾನು ಲಿಮಿಟ್ ಮಾಡಿಕೊಂಡು ಈ ಗುಹೆಯಲ್ಲಿ ಅಡಗಿದ್ದಾನೆ ಅಂತ ಹೇಳೋ ಉದ್ದೇಶ ಏನಂತಂದ್ರೆ, ನಮಗೆಷ್ಟು ನಾಲೆಡ್ಜ್ ಇದೆಯೋ ಅಷ್ಟರ ಮುಖಾಂತರವಾಗಿ ಅವನ್ನ ತಿಳಿಲಿಕ್ಕೆ ಸಾಧ್ಯತೆ ಇದೆ. ಇದು ಈ ಕೋಶದ ಈ ಚಾಪ್ಟರ್ ವಿಶೇಷತೆ. ನೀವು ಫಸ್ಟ್ ಆಮೇಲೆ 11ನೇ ಶ್ಲೋಕ ಆದ್ಮೇಲೆ ಆ ಅದ್ಭುತವಾಗಿರ್ತಕ್ಕಂಥ ತಾರ್ಕಿಕವಾಗಿ ಅವರು ಮಂಡನೆ ಮಾಡತಕ್ಕಂಥದ್ದು ಅದ್ಭುತವಾಗಿದೆ. ಇದರಲ್ಲಿ ಹೆಂಗ ನಾವು ಫಸ್ಟ್ ಚಾಪ್ಟರ್ನ ಸೆಕೆಂಡ್ ಚಾಪ್ಟರ್ನ ಎಂಜಾಯ್ ಮಾಡಿದ್ವು, ಇನ್ನೊಂದು ರೀತಿಯಾಗಿ ಇದನ್ನು ಎಂಜಾಯ್ ಮಾಡತಕ್ಕಂಥದ್ದು. ಸೊ ಈ ತತ್ವವನ್ನ ನಾವು ಹಂತ ಹಂತವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.